ಶರಣು ಸಲಗಾರ್. ಮಾನ್ಯ ಅಧ್ಯಕ್ಷರೇ, ಇಂಧನ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. 3778 ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಜಿವಿಪಿಗಳು ಅಧ್ಯಕ್ಷರೇ 2004ರಲ್ಲಿ ಅವರ ನೇಮಕಾತಿಯಾಗಿದೆ ಅಧ್ಯಕ್ಷರೇ. ಈಗ ಅವರು 21 ವರ್ಷ ಇಂಧನ ಇಲಾಖೆಯಲ್ಲಿ ಮನೆ ಹೋಗಿ ಬಿಲ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು 21 ವರ್ಷ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ. ಈಗ ಅವ್ರಿಗೆ ಏನದ ಅಂದ್ರೆ ಇವತ್ತು ಅಥವಾ ನಾಳೆಗೆ ನಮಗ ಖಾಯಂ ಆಗ್ತದ ಅಂತ ಹೇಳಿ 2004 ಸೇರ್ಯಾರ ಅಧ್ಯಕ್ಷರೇ. ಕೆಲವರು ಬಹಳ ಬುದ್ಧಿವಂತರದ್ರೊಳಗ ಓದ್ ಏನಾರೆ ಕೇಸ್ ಆಗಂತವ್ರು ಬಿ ಇದ್ರೊಳಗೆ ನಮಗೆ ನೌಕರಿ ಸಿಗ್ಲತ್ತ ಸರಳ ಅಂತ ಹೇಳಿ ಆ ನೌಕರಿದೊಳಗೆ ಸೇರ ಅಧ್ಯಕ್ಷರೇ. ನನ್ನ ಕ್ಲಾಸ್ಮೇಟ್ ಇದ್ದವ್ರು ಸೇರ್ಯಾರ. ಅದಕ್ಕೆ ನಂದು ಸರ್ಕಾರಕ್ಕೆ ವಿನಂತಿ ಇದೆ ಅಧ್ಯಕ್ಷರೇ. ಇದೇ ಇದ್ರೊಳಗೆ ಬೆಸ್ಕಾಂದೊಳಗೆ 1023 ಹರ, ಮೆಸ್ಕಾಂದೊಳಗೆ 137 ಹರ. ನಂಗೆ ಇದು ಯಾಕೆ ನಿಮ್ಗೆ ಹೇಳಕ್ತೀನಿ ಅಂದ್ರೆ ಮಂಗಳೂರಿನವ್ರು ಎಷ್ಟು ಬುದ್ಧಿವಂತರ ಅಂದ್ರೆ ಇದ್ರಾಗ ಜಾಸ್ತಿ ಹೋಗಿಲ್ಲ ಅಧ್ಯಕ್ಷರೇ, ಬರೀ 137 ಮಂದಿ ಹರ. ನಮ್ಮ ಭಾಗದ ಮಂದಿ ಹೆಚ್ಚಿಗೆ ಇದ್ರೊಳಗೆ ಸಿಕ್ಕೊಂಡು ಬಿದ್ದಾರೆ. ಈಗ ಅವ್ರ ವಯಸ್ಸು ಎಷ್ಟಾಗ್ಯದಂದ್ರೆ 54, 55, 56 ವಯಸ್ಸದ. ಕೆಲವರು ಪೂರ ಥಕಾಸ್ ಬಿಟ್ಟಾರ ನೌಕರಿ, ಪಾಪ ಥಕಾಸ್ ಬಿಟ್ಟಾರ ಕೆಲವರು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಇವತ್ತಿಗೆ ಬಿ ನಮ್ಮ ಕಡೆ ಸರ್ಕಾರದೊಳಗೆ ಯಾವುದೇ ಒಂದು ಇಲಾಖೆದೊಳಗೆ ಡಿ ಗ್ರೂಪ್ ಇವತ್ತಿನ ಇದು 2004 ಮಾತು ಅಧ್ಯಕ್ಷರೇ, ಇದು 2025. ಈಗನೂ ಸರ್ಕಾರದೊಳಗೆ ಯಾವ್ದಾರ ಒಂದು ಡಿ ಗ್ರೂಪ್ದಾಗ ಅಂದ್ರೆ ಅಲ್ಲ ಹೋದ್ರ ಸಾಕಪ್ಪ ನನ್ ಪರ್ಮನೆಂಟ್ ಆಗ್ತದ, ನಂಗೆ ಆ ಸರ್ಕಾರ ತೆಗೆಯಲ್ಲ, ನನಗೆ ಅಲ್ಲಿ ಸೇವಾ ಭದ್ರತೆ ಸಿಗ್ತದ ಇವತ್ತು ಅಥವಾ ನಾಳೆ ಕಾಯಂ ಮಾತ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೋಗ್ತಾರೆ ಅಧ್ಯಕ್ಷರೇ. ಅಂದ್ರೆ ಇದ್ರ ಉದ್ದೇಶನು ಸರ್ಕಾರ ಮೇಲೆ ಇರ್ತಕ್ಕಂಥ ನಂಬಿಕೆ. ಅದಕ್ಕಾಗಿ ಇದೇನು ಬಹಳ 30,000 ಅಲ್ಲ, 40,000 ಅಲ್ಲ, 1 ಲಕ್ಷ ಅಲ್ಲ, 3778. ಬಹುತೇಕ ಸಾಕಷ್ಟು ಶಾಸಕರ ಮನೆಗೂ ಆ ಜಿವಿಪಿಗಳು ಮನೆ ಹೋಗಿ ಅಲ್ದಾಡಿರ್ಬೇಕು ಅಧ್ಯಕ್ಷರೇ, ನಮಗ್ ಖಾಯಂ ಮಾಡ್ರಿ ಅಂತ ಹೇಳಿ. ಈ ಒಂದು ಕೋರ್ಟ್ನಾಗ ಇದು ಪಿಟಿಷನ್ ಅದ, ಕೋರ್ಟ್ ಇಂದ ನನಗೆ ಉತ್ತರ ಕೊಟ್ಟರೆ ಅಧ್ಯಕ್ಷರೇ. ಕೋರ್ಟ್ನು ಕೂಡ ಅವ್ರಿಗೇನು ತೋಲಕ ಆಗಲೇ ಅಂತ ಹೇಳಿ ನಿರ್ದೇಶನ ಕೊಟ್ಟಿಲ್ಲ ಅಧ್ಯಕ್ಷರೇ. ಆದ್ರೂ ಅವ್ರಿಗೆ ಕೂಡ ಏನು ನೀವು ವ್ಯವಸ್ಥೆ ಮಾಡಬಹುದು, ಪರ್ಯಾಯ ವ್ಯವಸ್ಥೆ ಏನ್ ಮಾಡಬಹುದು, ಆ ಕುಟುಂಬಗಳಿಗೆ ಬದಲಿಸಲಿಕ್ಕೆ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ಕೋರ್ಟ್ನು ಆ ರೀತಿ ಡೈರೆಕ್ಷನ್ ಕೊಟ್ಟದ ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಬರೀ 3700 ಕುಟುಂಬಗಳು 21 ವರ್ಷದಿಂದ ಇಂಧನ ಇಲಾಖೆದೊಳಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲತ್ತಾರ. ಇವತ್ತೇನಾರ ಇಲಾಖೆಗೆ ರೆವಿನ್ಯೂ ಜನರೇಟ್ ಆಲತ್ತಂದ್ರೆ ಅವ್ರು ಮನೆ ಹೋಗಿ ಒಬ್ಬ ಜಿವಿಪಿ ಆಯ್ತು ಅಧ್ಯಕ್ಷರೇ, ಒಬ್ಬ ಜಿವಿಪಿ ಬರೀ ಒಂದು ಊರಲ್ಲ, ಒಂದು ಗ್ರಾಮ ಪಂಚಾಯತಿ ಒಬ್ಬ ಜಿವಿಪಿ ಅಂದ್ರೆ ನಮ್ ಕಡೆ ಒಂದು ಗ್ರಾಮ ಪಂಚಾಯತಿ 7-8 ಹಳ್ಳಿ ಬರ್ತಾವ ಅಧ್ಯಕ್ಷರೇ. ಎಲ್ಲ ಹಳ್ಳಿಗಳಿಗೆ ಓಡಾಡ್ಬೇಕು, ಮನೆ ಓಡಾಡ್ಬೇಕು. ನಿಮ್ಗೆ ಗೊತ್ತದ ಅಧ್ಯಕ್ಷರೇ, 5-6 ಸಲ ತಾವು ಶಾಸಕರಾಗಿರಿ, ನಾವು ಒಂದ್ ಸಲ MLA ಆದಾಗ ಒಂದು ಮನೆ ಹೋಗಿ ಓಟ್ ಕೇಳದೆ ನಮ್ಗೆ ಎಷ್ಟು ತಕ್ಲೀಫ್ ಆಗ್ತದ. ಇವ್ರು ಪ್ರತಿ ತಿಂಗಳ 7-8 ಹಳ್ಳಿಗೆ ಹೋಗಿ ಮನೆ ಹೋಗಿ ಬಿಲ್ ತರ್ತಾರ. ಅದಕ್ಕೆ ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ. ಮತ್ತೆ ಇವ್ರಿಗೆ ಏನಾರ ನೀವು ಖಾಯಂ ಮಾಡಿದ್ರಿ ಅಂದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ, ಗ್ರೌಂಡ್ ಲೆವೆಲ್ ಒಳಗೆ ಅವ್ರು ಕೆಲಸ ಮಾಡೋರ. ಅದಕ್ಕಾಗಿ ಅವ್ರ ಪರವಾಗಿ ಸಚಿವರೇ ತಾವು ದಯಮಾಡಿ ಇಂಧನ ಸಚಿವರು ಇದ್ರೂ ಒಳ್ಳೇದಾಗ್ತಿತ್ತು. ಕ್ರಿಯಾಶೀಲ ಸಚಿವರು ಉತ್ತರ ಕೊಡ್ಲತ್ತಾರ, ನಂಗೆ ಭರೋಸೆ ಅದ 100ಕ್ಕೆ 100 ಈ ಜಿವಿಪಿಗಳಿಗೆ ತಾವು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಶರಣು ಸಲ್ಗಾರ್ ಅವರ ಕಾಳಜಿ ಅರ್ಥ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಪಂಚಾಯತ್ ವ್ಯವಸ್ಥೆಯಿಂದ ಬಂದಂತ ವ್ಯಕ್ತಿ. ಅಧ್ಯಕ್ಷರೇ, ಈಗಾಗಲೇ 2016ರಿಂದ 2022ರವರೆಗೆ ನೀವು ಹೇಳ್ದಂಗೆ ಖಚಿತ ಪ್ರೋತ್ಸಾಹ ಧನ 12,000 ಮತ್ತೆ ಅದಕ್ಕೆ ಇನ್ಸೆಂಟಿವ್ 4,000 ಕೊಟ್ಟು 100% ಬಿಲ್ ಕಲೆಕ್ಟ್ ಮಾಡಿದವರಿಗೆ ಕೂಡ ಇನ್ಸೆಂಟಿವ್ ಅನ್ನ ನಾವು ನೀಡ್ತಾ ಇದ್ದೀವಿ. ಮತ್ತೆ ಸರ್ಕಾರದ ಆದೇಶ 7/3/2023 ಪ್ರಕಾರ ಖಚಿತ ಪ್ರೋತ್ಸಾಹ ಧನ 17,320 ರೂಪಾಯಿ ಮತ್ತೆ ಇನ್ಸೆಂಟಿವ್ 5,000 ರೂಪಾಯಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆ ಅಪಘಾತ ಪರಿಹಾರ 2 ಲಕ್ಷ ಮತ್ತೆ ನಿಗದಿತ ವೈದ್ಯಕೀಯ ಭತ್ಯೆ 5,000 ರೂಪಾಯಿ ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದಲ್ಲಿ ಇಂಧನ ಇಲಾಖೆ ಸಮಿತಿಯು ನೀಡಿರುವ ಸಾಕಷ್ಟು ಶಿಫಾರಸುಗಳಿವೆ. 18-20 ಶಿಫಾರಸುಗಳನ್ನ ಸಮಿತಿ ಮಾಡಿದ್ದಾರೆ. ಅದರಲ್ಲೂ ಕೂಡ ನಾವು ಸಾಕಷ್ಟು ಶಿಫಾರಸುಗಳನ್ನ ನಾವು ಮಾಡಿದ್ದೇವೆ. ಅದು ಎಲ್ಲ ಜೆಸ್ಕಾಂ ಜಿವಿಪಿಗಳಿಗೆ ಸಮಾನ ವೇತನ ನೀಡಬೇಕಂತ ಹೇಳಿದ್ರು, ಅದನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತೆ ಅಪಘಾತ ಪರಿಹಾರ ಮತ್ತು ನಿಗದಿತ ವೈದ್ಯಕೀಯ ಭತ್ಯೆ ಕಡ್ಡಾಯ ಮಾಡಬೇಕಂತ ಹೇಳಿದ್ರು, ಅದನ್ನು ಮಾಡಿದ್ರು. ಒಟ್ಟು 3786 ಜಿವಿಪಿಗಳಿಗೆ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸಮಾನವಾದಂತಹ ಅವಕಾಶಗಳನ್ನು ಕೊಡ್ತಾ ಇದೀವಿ ಅಧ್ಯಕ್ಷರೇ. ಅದು ಹೊರತುಪಡಿಸಿ ಇನ್ನ ಕೆಲವು ಶಿಫಾರಸುಗಳು ಈಗಾಗಲೇ ಅನುಷ್ಠಾನಕ್ಕೆ ಬರಬೇಕಾಗಿದೆ. ಅದನ್ನ ಆ ಬೇಡಿಕೆಗಳನ್ನ ಪರಿಶೀಲನೆ ಹಂತದಲ್ಲಿದೆ ಅಧ್ಯಕ್ಷರೇ. ಅವರ ಕಾಳಜಿಯನ್ನ ಮಾನ್ಯ ಸಚಿವರಿಗೆ ತಿಳಿಸಿ ಆ ಸಮಿತಿಯನ್ನ ಮತ್ತೊಮ್ಮೆ ಯಾವಾಗ ಅವರು ಭೇಟಿ ಆಗ್ತಾರೆ ಉಳಿದಿದ್ದ ಬೇಡಿಕೆಗಳನ್ನ ಈಡೇರಿಸುವ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ ಅಧ್ಯಕ್ಷರೇ. ಅಧ್ಯಕ್ಷರು ಏನು 2004ರೊಳಗ ಆ ಕಂಪನಿ ಮತ್ತು ಜಿವಿಪಿಗಳ ನಡಬರ್ಕೆ ಏನೋ ಒಂದು ಒಪ್ಪಂದ ಆಗಿತ್ತು ಅಧ್ಯಕ್ಷರೇ. ಆ ಒಪ್ಪಂದ ಮುಗಿಸ್ಕೆಸಿಂದ 21 ವರ್ಷ
ಕೆಲಸ ಮಾಡ್ಯಾರ ಅಂತ ಹೇಳಿ ಆ ಕುಟುಂಬಗಳ ಮೇಲೆ ಮಾನವೀಯತೆ ದೃಷ್ಟಿಯಿಂದ 21 ವರ್ಷ ಅಂದ್ರೆ ಆ ಮನುಷ್ಯ ಎಷ್ಟು ಹಾದಿ ಕಾಯ್ಲಕ್ಕಿಲ್ಲ ಅಧ್ಯಕ್ಷರೇ. ನಾನು ಇವತ್ತು ಅಥವಾ ನಾಳೆಗೆ ಆಮೇಲೆ ಬರೀ 3,700 ಶನಿವಾರ ನಿಮ್ಗೆ ಹೈಕೋರ್ಟ್ ಆದೇಶ ಏನಿದೆ ಅಂತ ಗೊತ್ತಿದೆ. ನಿಮ್ಗೆ ನೀವು ಇಷ್ಟು ಆಳವಾಗಿ ಮಾತನಾಡ್ತಾ ಇದ್ದೀರಾ ಅಂದ್ರೆ ಹೈಕೋರ್ಟ್ ಆದೇಶ ಏನಿದೆ ಅಂತಾನು ಕೂಡ ತಮ್ಗೆ ಗೊತ್ತಿದೆ. ಸೊ ಆದ್ರಿಂದ ಆ ಸಮಿತಿನಲ್ಲಿ ಚರ್ಚೆ ಆಗ್ಲಿ, ಅದು ಏನಿದ್ರು ಕೂಡ ನೀವು ಹೇಳ್ದಂಗೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಇರಬಹುದು ಅಥವಾ ಪ್ರಾಕ್ಟಿಕಲ್ ಆಗಿ ನಾವು ಲೀಗಲಿ ಮಾಡಬಹುದು, ಅದು ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ. ಸರಿ ಸರ್, ಸಂಖ್ಯೆ ಕಡಿಮೆ ಅದ ಸರ್, ಅದಕ್ಕೆ ಇಷ್ಟು ಒತ್ತಾಯ ಮಾಡಲಿಲ್ಲ. ಮಾಡೋದು ಒಂದೇ, 1000 ಮಾಡೋದು ಒಂದೇ. ಒಂದು ಮಾಡಿದ್ರೆ ಪ್ರೆಸಿಡೆನ್ಸ್ ಆಗ್ತದೆ, ನಿಮಗೂ ಗೊತ್ತಿದೆ ಅದು ನೋಡಿ.